ನಡೆ ನುಡಿ ಆಚಾರ ಬಸವಣ್ಣವ್ರು ಸ್ವರ್ಗ ಅಂತ ಕರೆದ್ರು. ರೊಕ್ಕ ರೂಪಾಯಿ ಸಂಪತ್ತು ಏನೇನೋ ಇದ್ದವ್ರಿಗೆ ಕರೆದ್ರೆ ಯಾರ ನಡೆ ನುಡಿ ಚಲೋ ಅದಲ್ಲ ಅವ್ರಿಗೆ ಸ್ವರ್ಗ ಅಂತ ಕರೆದಾರ. ಅದರ ಸಲುವಾಗಿ ಅವರೆಲ್ಲ ಬಹಳ ದುಡಿತಾರೆ ತಾಯಿ ತಂದೆ. ಅಂಥವ್ರಿಗೆ ನೀವು ಕೊಡೋದೇನು ಅಂತಂದ್ರ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ನಡವಳಿಕೆ, ನಿಮ್ಮ ಪರಿಶ್ರಮ ಪ್ರಯತ್ನ ಅದೇ ಫಲ ಸಿಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ ನನಗೆ ಬಹಳ ಒಂದು ರೀತಿ ತ್ರಿವೇಣಿ ಸಂಗಮ ಆಗಿ ನಂಗೆ ಈ ಕಡೆ ಬುದ್ಧನ ಜಯಂತಿ, ಈ ಕಡೆ ಶಿವನಾಗಮಯ್ಯವ್ರ ಜಯಂತಿ, ಸ್ಮರಣೋತ್ಸವ, ಇಲ್ಲಿ 10ನೇ ಮಕ್ಕಳಿಗೆ ಸನ್ಮಾನ, ಇವು ಮೂರು ಒಂದೇ. ಯಾಕಂದ್ರೆ ಬಡವ ಮಕ್ಕಳು ಯಾರಿಗೆ ಇಲ್ಲನೋ ಅವ್ರಿಗೆ ಆಶ್ರಯ ತಾಣ ಅಂದ್ರೆ ಅದು ಬಾಲ್ಕಿಯ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಂತ ಒಂದು ವೇದಿಕೆ ಇವತ್ತಿನ ಬಹಳ ಅರ್ಥಗರ್ಭಿತ ಇತ್ತು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ವೇದಿಕೆ ಮೇಲೆ ಎಲ್ಲ ಏನು ಕುಂತಾರ ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಸಾಧನೆ ಇದೆ. ನಮ್ಮ ಕಾಶಿನಾಥ್ ಚಲುವರು ಅವರು ಶಿಕ್ಷಕರಾಗಿ ಕೇವಲ ತನ್ನ ಮನೆಗೆ ಕಿಂತನೂ ಸಮಾಜ ನನ್ನ ಮನೆ, ಸಮಾಜ ನನಗೊಂದು ಆಸ್ತಿ ಅಂತಿ ಅವ್ರು ದಾಡ್ಗಿ ಇರ್ಬೋದು, ಆನಂತರ ಬಾಳೂರು ಇರ್ಬೋದು, ಶಿಕ್ಷಣ ಸೇವೆ ಅವ್ರ ಬಳಿ ಎಷ್ಟು ಅದನೋ ಅದಕ್ಕೆ ಮೀರಿ ಅವ್ರ ಸೇವೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷ ಅವರು ಯಾಕಂದ್ರೆ ಬಸವಣ್ಣವರು ಜನಪರ ಜೀವಪರ ಅಂತ ಹೇಳಿದ್ದಾರೆ. ಆ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ. ನಾನು ಭಾಳ ಸಣ್ಣವನಿದ್ದಾಗ ವಿದ್ಯಾರ್ಥಿ ಜೀವನ ಕೆ ಪುಂಡ್ಲಿಕ ಅವರು ಇವತ್ತು ಅಲ್ಲೆಲ್ಲ ಮಕ್ಕಳ ಸಾಧನೆ ಆಗ್ಲಿಕ್ಕೆ ಕೆ ಪುಂಡ್ಲಿಕ ಅವ್ರು ಬಹಳ ದೊಡ್ಡ ಸಾಧನೆ ಇದೆ. ಅವರು ಆ ಗಡಿ ಭಾಗದಾಗ ಅಲ್ಲಿ ಯಾರಿಗೆ ಯಾರು ಶಿಕ್ಷಣ ಕೊಡಲು ಆ ಜಾಗದಾಗ ಶಿಕ್ಷಣ ಕೊಟ್ಟು ಇವತ್ತು ಒಂದು ಮಾದರಿ ರೀತಿಯಲ್ಲಿ ಆ ಶಾಲೆ ನಡೀತಾ ಇದೆ. ಅವ್ರ ಸೇವೆನೂ ಅಗಾಧಿದೆ. ಅವರು ಎಲ್ಲರಿಗೂ ಒಂದು ತಿಳ್ಕೊಂಡು ಅವರು ಕಾರ್ಯನ ಮಾಡಿದ್ದಾರೆ. ಅಂಥವರಿಗೆ ಇತ್ತೀಚೆಗೆ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾಗಿದ್ದು ನಂಗೆ ಕೇಳಿ ನನಗೆ ಭಾಳ ಖುಷಿ ಆಯ್ತು. ನಾನು ಕಾರ್ಯಕ್ರಮದ ಒತ್ತಡದಾಗಿದ್ದಾಗ ನಂಗೆ ಚೆಲುವಣ್ಣವ್ರು ಫೋನ್ ಹಚ್ಚಿದ್ರು. ನಾವೆಲ್ಲ ಇವತ್ತು ಬೆಳೆದೇವು ಅಂದ್ರೆ ಅವರೇ ಕಾರಣ, ಅವ್ರಿಗೆ ಕರ್ಕೊಂಡು ಬರ್ರಿ ಅಂತಂದೆವು. ಅವ್ರು ಬಂದರು. ಆದ್ರೆ ಅವತ್ತಿನ ಕಾರ್ಯದ ಒತ್ತಡ ಸಲುವಾಗಿ ಮತ್ತು ಅವ್ರಿಗೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಇದ್ದಿದ್ದ ಸಲುವಾಗಿ ಅವ್ರಾದ್ ಮಾತು ಹೋದ್ರು. ಯಾವತ್ತು ಇಟ್ಕೋಬೇಕು ನಾವು ಮತ್ತೊಂದಿನ ಇಟ್ಕೊತೇವೆ ಅಂದ್ವಿ. ಆದ್ರೆ ಬುದ್ಧನ ಇಚ್ಛೆನೋ, ಬಸವಣ್ಣನ ಇಚ್ಛೆನೋ, ಅಂಬೇಡ್ಕರ್ ಇಚ್ಛೆನೋ ಅವೆಲ್ಲ ಇಚ್ಛೆ ಇಲ್ಲೇ ಕೂಡು ಬಂದವ. ಇವತ್ತಾಗಿದ್ದು ನನಗೆ ಮತ್ತಿಷ್ಟು ಖುಷಿ ತಂದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ನಮ್ಮ ಬಳತ್ತ ಶಿವಮೂರ್ತಿಯವರು ಅವ್ರ ಹೆಸರಿನ ತಕ್ಕಂತೆ ಶಿವಂದು